ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಗಂಗಾವತಿ ನಗರದಲ್ಲಿ SWM 26 ರೂಲಿಗೆ ಸಂಬಂಧಪಟ್ಟ ಹಾಗೆ ಡೋರ್ ಟು ಡೋರ್ ಕಲೆಕ್ಷನ್ನು ನಮ್ಮಲ್ಲಿ 95% ಆಗ್ತಾಯಿದೆ. ಆಮೇಲೆ ಅವರಿಗೆ ಎಲ್ಲ ಸಪ್ರೇಟಾಗಿ ಸೆಗ್ರಿಗೇಷನ್ ಮಾಡಿ ನಾವೆಲ್ಲ ಏನು ಹಜಾರ್ಡ್ ವೇಸ್ಟು, ಮೆಡಿಕಲ್ ವೇಸ್ಟು, ವೆಟ್ ವೇಸ್ಟು ಮತ್ತು ಡ್ರೈ ವೇಸ್ಟು ಈ ಥರ 4 ಒಂದು ಡಬ್ಬೆಗಳನ್ನು ಇಟ್ಕೊಂಡು ಅದರ ಪ್ರಕಾರ ನಮಗೆ ವಿಂಗಡಣೆ ಮಾಡಿ ಕೊಡಲಿಕ್ಕೆ ಈಗಾಗಲೇ ನಾವು ಕ್ರಮವನ್ನು ವಹಿಸಿದ್ದೀವಿ. ಅದರ ಪ್ರಕಾರ ನಮ್ಮ ಎಲ್ಲ ಹೆಲ್ತ್ ಇನ್ಸ್ಪೆಕ್ಟ್ರು ಮತ್ತು ಸೂಪರ್ವೈಸರು ಮತ್ತು ಕಮ್ಯುನಿಟಿ ಮೊಬಲೈಸರ್ಸು ಪ್ರತಿ ವಾರ್ಡಲ್ಲಿ ಓಡಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಸಿಟಿ ಎಲ್ಲೆಲ್ಲಿ ಗಾರ್ಬೇಜ್ ಪಾಯಿಂಟ್ಸ್ ಇದ್ದಾವೆ ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದೀವಿ. ಬ್ಲಾಕ್ ಪಾಯಿಂಟ್ಸನ್ನು ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ಅದನ್ನು ಸ್ವಚ್ಛ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿವಿ. ಡೋರ್ ಟು ಡೋರ್ ಕಲೆಕ್ಷನ್ ಆಗ್ತಾಯಿದೆ. ಸೆಗ್ರಿಗೇಷನ್ ಮಾಡಲಿಕ್ಕೆ ನಾವು ಅರಿವನ್ನು ಮೂಡಿಸಿದ್ದೀವಿ. ಅದರ ಪ್ರಕಾರ ನಾವು ಇಡೀ ಸಿಟಿಯನ್ನು ಗ್ರೀನ್ ಸಿಟಿಯನ್ನಾಗಿ ಮಾಡಿ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಇದಕ್ಕೆ ನಮ್ಮ ಸಾರ್ವಜನಿಕರ ಒಂದು ಸಹಕಾರ ಕೂಡ ಅತಿ ಮುಖ್ಯ ಅಂತೇಳಿ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಅದೇ ರೀತಿ ಈ ಸಂಬಂಧ ನಾವು ಏನು 2026 SWM ರೂಲ್ಸ್ ಸಂಬಂಧಪಟ್ಟ ಹಾಗೆ ನಾವು ಬೆಂಗಳೂರಲ್ಲಿ ಟ್ರೈನಿಂಗ್ ಇತ್ತು. ಆ ಟ್ರೈನಿಂಗಲ್ಲಿ ನಾವು ಬೆಂಗಳೂರಲ್ಲಿ ಮಾನ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಬಂದಿರ್ತಾರೆ. ನಮಗೆಲ್ಲ ಟ್ರೈನಿಂಗ್ ತರಬೇತಿಯನ್ನು ಕೊಟ್ಟರು. ಯಾವ ಥರ ನಾವು ಇಂಪ್ಲಿಮೆಂಟ್ ಮಾಡಬೇಕು, ಯಾವ ಥರ ನಮ್ಮ ನಗರವನ್ನು ನಾವು ಪ್ಲಾಸ್ಟಿಕ್ ಮುಕ್ತ ಹಾಗೂ ಗಾರ್ಬೇಜ್ ಮುಕ್ತ ನಗರವನ್ನಾಗಿ ಮಾಡಬೇಕನ್ನೋದ್ರ ಬಗ್ಗೆ ನಮಗೆಲ್ಲ ಒಂದು ತರಬೇತಿ ಇತ್ತು. ಆ ತರಬೇತಿಯಲ್ಲಿ ಟೆಸ್ಟಿಂಗ್ ಕೂಡ ಇಟ್ಟರು. ಆ ಟೆಸ್ಟಲ್ಲಿ ನಾವು ಟಾಪ್ 16 ಜನರಲ್ಲಿ ನಾವು ಕೂಡ ಅದರಲ್ಲಿ ಗಂಗಾವತಿ ನಾವು ಕೂಡ ಇದ್ದೀವಿ. ಅದರಂತೆ ನಾವು SWM ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶದ ಪ್ರಕಾರ SWM 2026 ರೂಲ್ಸ್ ಪ್ರಕಾರ ಗಂಗಾವತಿ ನಗರನ ಸ್ವಚ್ಛ ನಗರವನ್ನಾಗಿ ಇಡಲಿಕ್ಕೆ ನಾವು ಪ್ರಮಾಣವನ್ನು ನಮ್ಮ ಒಂದು ಕ್ರಮವನ್ನು ಹಾಗೂ ಪ್ರಾಮಾಣಿಕವಾಗಿ ನಾವು ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ.